ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ಬೇರೆ ಇದು ಬೇರೆ. ಸರ್ಕಾರದ ಕೆಲಸ ದೇವರ ಕೆಲಸ, ಜಾಜಿಯ ಕೆಲಸ ಜನಸಾಮಾನ್ಯರ ಕೆಲಸ. ಅಲ್ಲ, ನೀವೇ ಸೀರೆ ಉಡಲ್ಲ, ಸೀರೆ ಯಾಕೆ ಹಂಚುತ್ತಾ ಇದ್ದೀರಾ? ನನಗ್ ಡಯಾಬಿಟಿಸ್ ಇದೆ ಅಂತ ಬೇರೆಯವ್ರಿಗೆ ಸ್ವೀಟ್ ಹಂಚಬಾರ್ದು ಅನ್ನೋ ರೂಲ್ಸ್ ಏನಾದ್ರು ಇದೆಯಾ? ಜಾಜಿ ಅವರೇ ಬಹಳ ಚೆನ್ನಾಗಿ ಮಾತಾಡಿದ್ರಾ. ಬೋಣಿ ಇವರಿಂದ ಆಗೋಗ್ಲಿ, ಟಿವಿ ಟನ್ ಅವ್ರಿಗೊಂದು ಸೀರೆ ಕೊಟ್ಬಿಡಿ. ಪರವಾಗಿಲ್ಲ ಕೊಡ್ರಿ, ಅದ್ರಲ್ಲಿ ಒಂದ್ ಲಂಗ ಹೊಲ್ಸ್ಕೊತಾರ. ನೋಡಿ, ಅವತ್ತು ನಾನು ದುಡ್ಡು ತಗೊಂಡಿರೋದು ತಪ್ಪು ಅಂತ ಆಗಿದ್ರೆ ಅವತ್ತೇ ಪೊಲೀಸ್ ನನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಆದ್ರೆ ನಾನು ಆ ದುಡ್ಡನ್ನ ತಗೊಂಡು ಬಡ ಜನರಿಗೆ ಹೆಲ್ಪ್ ಮಾಡಿದೆ. ಇವತ್ತು ಜನರಿಗೆ ಏನ್ ಬೇಕು? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಇವರ ಮಾನ ಮುಚ್ಚಕ್ಕೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವೇ ಎಸ್ತೀವಿ ಜಾಜಿ ಅವ್ರೆ, ನಿಮ್ಗೊಂದು ಚಟ್ಟಿ ಕೊಡಿ. ಪರವಾಗಿಲ್ಲ, ಅದ್ರಲ್ಲೇ ಒಂದು 12 ಚಡ್ಡಿ ಹೊಲ್ಸ್ಕೊತಾರೆ. ಹಾ ನೋಡಿ, ಜನಗಳೆಲ್ಲ ಲೈನ್ ಆಗಿ ಬಂದು ಬಟ್ಟೆಗಳನ್ನ ತಗೊಂಡು ಹೋಗ್ಬೇಕು. ಬಟ್ಟೆ ಅನ್ಸ್ತಾ ಇದಾರೆ. ನನಗೂ ಕಾಣ್ತಾ ಇದೆ, ಆದ್ರೆ ಯಾಕೆ ಅಂತ. ಜನರನ್ನ ಹೊಲ್ಸ್ಕೊಳಕ್ಕೆ 3 ದಿವಸದಿಂದ ಇದೇ ಕೆಲಸ ನಡೀತಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜನರಿಗೆ ಬಟ್ಟೆ ಕೊಟ್ಟು ಹೊಲ್ಸ್ಕೊತಾ ಇದ್ದಾಳೆ. ಇರಿ, ವಿಚಾರಿಸ್ಕೊಂಡ್ ಬರ್ತೀನಿ. ನಮಸ್ಕಾರ. ಏನ್ ಜಾಜಿ ಅವ್ರೆ, ಸಮಾಜ ಸೇವೆನಾ? ಎಕ್ಸ್ಕ್ಯೂಸ್ ಮಿ, ಮೈ ಪ್ಲೀಸ್. ನೋಡಿ ರಾಜೇಶ್ವರಿ ಅವರೇ, ನನ್ಗೆ ನಿಮ್ ತರ ಒಳಗೊಂದು ಹೊರಗೊಂದು ಮಾತಾಡೋದಕ್ ಬರೋದಿಲ್ಲ. ನಾನೇನಿದ್ರು ಸ್ಟ್ರೈಟ್ ಫಾರ್ವರ್ಡ್. ನನ್ನ ಹತ್ರ ಇರೋ ದುಡ್ಡು ಆಸ್ತಿ ಎಲ್ಲ ಜನರಿಗಾಗಿ ಮುಡುಪಾಗಿಟ್ಟಿದ್ದೇನೆ. ಜನರ ಸೇವೆಯೇ ಜನಾರ್ದನ ಸೇವೆ.